ಹಳೆಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ರಸ್ತೆ ಸರಿ ಇಲ್ಲದಿರುವುದರಿಂದ ಜನರೆಲ್ಲ ಈಗ ಸದ್ಯ ಅಧಿಕಾರಿಗಳ ವಿರುದ್ಧ ರೊಚ್ಚಿಗೆದ್ದು ರಸ್ತೆಯನ್ನ ತಡೆ ಮಾಡ್ತಾ ಇದ್ದಾರೆ. ನಾನೀಗ ಸ್ಥಳೀಯರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ಹೇಳಿ, ಏನ್ ನಿಮ್ಮ ಪ್ರಮುಖ ಬೇಡಿಕೆ? ಮೇಡಮ್ ಏನು ಇಲ್ಲ, ನಿನ್ನೆ ಒಂದು 6 ತಿಂಗಳಾಯ್ತು ರಸ್ತೆ ಕಿತ್ತಾಕಿ. 6 ತಿಂಗಳಿಂದ ಜನಗಳಿಗೆ ಭಾರಿ ತೊಂದರೆ ಆಗಿದೆ ಮೇಡಮ್. ಈ ರಸ್ತೆಯಲ್ಲಿ ಭಾರಿ ತೊಂದರೆ ಆಗಿದೆ. ಇಲ್ಲಿ ಈ ಮೂಲೆಯಲ್ಲಿ 4 ಜನ ಸತ್ತೋಗಿರೋದು. ಆಕ್ಚುಲಿ 3 ದಿನಕ್ಕೆ ಮುಂಚೆ ಅಲ್ಲೊಬ್ರು ಸತ್ತಿದ್ದಾರೆ. ಇದೇ ಹಳ್ಳಿ ಗ್ರಾಮದವರು. ಸದ್ಯ ಇದೇ ಪ್ರಶ್ನೆಯನ್ನ ಇಲ್ಲಿನ ಸ್ಥಳೀಯರು ಕೂಡ ಕೇಳ್ತಾ ಇರುವಂತದ್ದು. ಪೃಥ್ವಿ, ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಹಳೆಹಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ಇದು ಹಳೆಯ ಸಮಸ್ಯೆ, ಇದು ಅಂದ್ರೆ ಹೊಸ ಸಮಸ್ಯೆ ಏನಲ್ಲ. ಪ್ರತಿ ಸಲ ಕೂಡ ರಸ್ತೆ ಸಮಸ್ಯೆ ಆಗ್ತಾ ಇರುತ್ತೆ. ಆದಷ್ಟು ಬೇಗ ಕಾಮಗಾರಿಯನ್ನ ಮಾಡದೆ ವಿಳಂಬ ಮಾಡ್ತಾ ಇದ್ದಾರೆ ಅನ್ನುವಂತಹ ಆಕ್ರೋಶವನ್ನ ಈ ಭಾಗದಲ್ಲಿ ಸ್ಥಳೀಯರು ಹೊರಹಾಕ್ತಾ ಇದ್ರು. ನಿನ್ನೆ ಮಧ್ಯಾಹ್ನ ಸಂಜೆ 5:30 ಸುಮಾರಿಗೆ ಮಗುವೊಂದು ಬೈಕಲ್ಲಿ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಹಿಂದಿನಿಂದ ಕಾರ್ ಬಂದು ಡಿಕ್ಕಿ ಹೊಡಿತು. ಆ ಸಂದರ್ಭದಲ್ಲಿ ಮಗು ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿತು. ಇದಕ್ಕೆ ಹದಗೆಟ್ಟ ರಸ್ತೆಯೇ ಕಾರಣ ಅನ್ನೋದು ಸ್ಥಳೀಯರ ಆರೋಪ. ಸೊ ಈ ಹಿನ್ನೆಲೆಯಲ್ಲಿ ಮಗುವಿನ ಫೋಟೋವನ್ನ ಹಿಡ್ಕೊಂಡು ಈ ಭಾಗದಲ್ಲಿ ಜನ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ರಸ್ತೆಯನ್ನ ತಡೆದು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇದು ಮಹದೇವಪುರ ವಿಧಾನಸಭಾ ಕ್ಷೇತ್ರ ಪಂಚಾಯತ್ ಲಿಮಿಟ್ಸ್ ಬರುತ್ತೆ. ಜನರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್ ಹೇಳಿ, ಏನ್ ಸಮಸ್ಯೆ ಆಗಿತ್ತು ನಿಮಗೆ? ಎಷ್ಟು ಟೈಮ್ ಇಂದ ಈ ಸಮಸ್ಯೆ ಆಗ್ತಾನೆ ಇದೆ? ಮೇಡಮ್ 6 ತಿಂಗಳಿಂದ ಇದು ಸಮಸ್ಯೆ. ರೋಡ್ ಕಿತ್ತಾಗಿದ್ದರಿಂದ ಇದೇ ಪ್ರಾಬ್ಲಮ್ ಆಗ್ತಾ ಇದೆ ಮೇಡಮ್. ಆಕ್ಚುಲಿ ಈ ರೋಡ್ ಕಿತ್ತಾಗಿದ್ದರಿಂದ 5 ಜನ ಸತ್ತಿದ್ದಾರೆ ಮೇಡಮ್. ಇದೇ ಟರ್ನಿಂಗ್ ಅಲ್ಲಿ 5 ಜನ ಸಾವಾಗಿದೆ ಮೇಡಮ್. ಅಧಿಕಾರಿಗಳಿಗೆ ನಾವು ಸ್ಪಂದಿಸಿಲ್ಲ ಅಂದ್ರೆ ಇದೇ ತರ ಮುಂದುವರಿಯುತ್ತೆ ಮೇಡಮ್. ಮೇಡಮ್ ನಮ್ಮನೆ ಮಗು ಮೇಡಮ್ ಇದಾಗಿರೋದು, ನಿನ್ನೆ ಆಗಿರೋದು ನಮ್ಮನೆ ಮಗು ತ್ರಿಶೂಲು. 22 ತಿಂಗಳ ಮಗು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಿಂತಿರುಗಿ ಬರಬೇಕಾದ್ರೆ ಇದು ದುರ್ಘಟನೆ ನಡೆದಿದೆ ಇದೇ ಜಾಗದಲ್ಲಿ. ಇದಕ್ಕೆ ಮುಂಚೆ 5 ಸರಿ ಆಗಿದೆ. ನಾವು ಎಷ್ಟೋ ಸರಿ ಬೇಡ್ಕೊಂಡಿದೀವಿ, ಕೇಳ್ಕೊಂಡಿದೀವಿ ಅಧಿಕಾರಿಗಳ ಹತ್ರ. ಇಲ್ಲಿ ತನಕ ಯಾರು ಅಧಿಕಾರಿಗಳು ಬಂದಿಲ್ಲ. 15 ವರ್ಷದಿಂದ ಈ ರೋಡ್ ಹಿಂಗೆ ಇದೆ ಮೇಡಮ್. ಮಾಡ್ತೀವಿ ಅಂತಾರೆ, ಅರ್ಧ ಬರ್ಧ. ನೀವೊಂದ್ಸರಿ ಸರ್ವೆ ಮಾಡಿ ಮೇಡಮ್. ಗ್ರಾಮ ಸಡಕ್ ಯೋಜನೆ ಅಂದ್ಬಿಟ್ಟು ಮೋದಿ ಅವರು ಮಾಡಿರೋದು ಇದೇ ಗ್ರಾಮ ಸಡಕ್ ಯೋಜನೆನ ಸಾವಿರಾರು ಕೋಟಿಗಳನ್ನ ನುಂಗಿ ಈ ತರ ಮಾಡಿದ್ದಾರೆ. ಈಗ ನಮ್ಮ ಮಗುಗೆ ನ್ಯಾಯ ಬೇಕು. ಆಗಿರೋದು ಯಾವತ್ತೂ ಆಗ್ಬಾರ್ದು, ಯಾರಿಗೂ ಆಗ್ಬಾರ್ದು. ನಮ್ಮ ಮಕ್ಕಳಿಗೆ ನ್ಯಾಯ ಬೇಕು, ನಮ್ಮ ಜನಗಳಿಗೆ ನ್ಯಾಯ ಬೇಕು. ನಮ್ಗೆ ರಸ್ತೆ ಇದು ಉದ್ಧಾರ ಆಗ್ಬೇಕು. ಅಲ್ಲಿ ತನಕ ಈ ಹೋರಾಟ. ನಮ್ಮ ಮಗುವನ್ನ ನಾವು ಕಳ್ಕೊಂಡಿದೀವಿ ಬೇರೆ ತರ. ಇನ್ನು ಮೇಲೆ ಇನ್ನೊಂದು ಇದು ಈ ಭಾಗದಲ್ಲಿ ಕಂಡು ಬರ್ತಾ ಇರುವಂತಹ ಚಿತ್ರಣ. ಇನ್ನು ಇಲ್ಲಿ ಪ್ರತಿಭಟನೆ ಮಾಡಬಾರದು ಅಂತ ಸ್ಥಳೀಯ ಪೊಲೀಸರು ಕೂಡ ಈ ಭಾಗದಲ್ಲಿ ಬಂದು ಜನರನ್ನ ಮನವೊಲಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಸ್ಥಳೀಯರು ಕೇಳುವಂತಹ ಯಾವುದೇ ಲಕ್ಷಣದಲ್ಲಿ ಕಾಣಿಸ್ತಾ ಇಲ್ಲ. ಬದಲಾಗಿ ಸರ್ಕಾರದ ವಿರುದ್ಧ, ಜನರ ವಿರುದ್ಧ, ಸ್ಥಳೀಯ ಅಧಿಕಾರಿಗಳ ವಿರುದ್ಧ, ಪೊಲೀಸರ ವಿರುದ್ಧ ಅಧಿಕಾರವನ್ನು ಕೂಗ್ತಾ ಇರುವಂತಹ ಚಿತ್ರ ಈ ಭಾಗದಲ್ಲಿ ಕಂಡು ಬರ್ತಾ ಇದೆ. ಮಗುವಿನ ಫೋಟೋವನ್ನ ಹಿಡಿದು ಇಲ್ಲಿ ಇರುವಂತಹ ಸ್ಥಳೀಯರು, ಊರಿನವರೆಲ್ಲರೂ ಕೂಡ ಸೇರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಾವ್ ಯಾರಿಗೂ ಕೂಡ ತೊಂದರೆ ಕೊಡ್ತಾ ಇಲ್ಲ, ನಮ್ಮ ಬೇಡಿಕೆ ಈಡೇರಬೇಕು, ಈ ರಸ್ತೆ ಹದಗೆಟ್ಟು ಹೋಗಿರುವಂತಹ ರಸ್ತೆ ಸರಿ ಆಗ್ಬೇಕು ಅನ್ನುವಂತಹ ಆಕ್ರೋಶವನ್ನ ಈ ಭಾಗದಲ್ಲಿ ಜನ ಹೊರಹಾಕ್ತಾ ಇದ್ದಾರೆ. ಇನ್ನು ಕೂಡ ಒಂದಷ್ಟು ಜನರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ಹೇಳಿ, ಎಷ್ಟು ಟೈಮ್ ಇಂದ ಈ ಸಮಸ್ಯೆ ಆಗ್ತಾ ಇದೆ ನಿಮಗೆ? 15 ವರ್ಷದಿಂದ ಹೀಗೆ ಇದೆ ಮೇಡಮ್ ರೋಡ್. ಇದು ಇಲ್ಲಿ ಏನು ಮಾಡೋದಿಲ್ಲ, ರಸ್ತೆ ಇಲ್ಲ, ಶೌಚಾಲಯ ಇಲ್ಲ, ಒಂದು ಪೋಸ್ಟ್ ಆಫೀಸ್ ಇಲ್ಲ, ಹಾಸ್ಪಿಟಲ್ ಇಲ್ಲ, ಚರಂಡಿ ಇಲ್ಲ, ಕುಡಿಯೋ ನೀರಿಗೂ ವ್ಯವಸ್ಥೆ ಮಾಡಿಲ್ಲ. ಈ ಕಿತ್ತಗನೂರು ಪಂಚಾಯತ್ ಲಿಮಿಟ್ ಅಲ್ಲಿ ಅಷ್ಟೊಂದು ಕೋಟಿ ಹಣ ಬರುತ್ತೆ. ಇಲ್ಲಿ ಮೂಲಭೂತ ಸೌಕರ್ಯ, ಬೇಸಿಕ್ ಕಮ್ಯುನಿಟಿ ಯಾವುದೂ ಇಲ್ಲ. ಇಲ್ಲಿ ಮಾಡ್ತೀವಿ, ಒಂದು ಫಂಡ್ ಇಲ್ಲ ಅಂತಾರೆ. ಫಂಡ್ ಇಲ್ಲ ಅಂತಾರೆ. ಫಂಡ್ ಇಲ್ಲ, ಓನ್ಲಿ ಒನ್ ಆನ್ಸರ್, ನೋ ಫಂಡ್. ಈ ಪಾರ್ಟಿ ಕೇಳಿದ್ರೆ ಆ ಪಾರ್ಟಿ ಅಂತಾರೆ, ಆ ಪಾರ್ಟಿ ಅಂದ್ರೆ ಈ ಪಾರ್ಟಿ ಅಂತಾರೆ. ಯಾವ್ದನ್ನ ಕೇಳಿದ್ರೆ ಇಷ್ಟು ಮಣ್ಣು ತಗೊಂಡ್ ಬಂದ ಆ ಗುಣಿಯ ಮುಚ್ಚಿಬಿಟ್ಟು ಅಷ್ಟೇ. ಈ ಮೇಲೆ ಬರೋದಿಲ್ಲ. ಇದು ಈ ಕಡೆ ಇರೋ ರೋಡ್ 5 ಅಡಿ ಅಪ್ರ, ಈ ಕಡೆ 5 ಅಡಿ ಇದೆ. 2 ಗಾಡಿ ಬಂದು ಇಲ್ಲಿ ಟಚ್ ಆಗ್ತಾ ಇದೆ. ಯಾರು ಒಬ್ಬರು ಬಂದು ಇಲ್ಲಿ ನೋಡೋರು ಯಾರು ಇಲ್ಲ. ಇಲ್ಲಿ ಅಲ್ಲಿ ಸ್ವಲ್ಪ ಮುಂದೆ ನೀವು ಯಾರು ಇಲ್ಲ. ಸ್ವಲ್ಪ ಮುಂದೆ ಹೋಗಿ ನೀವು ಆ ರೋಡ್ ನೋಡಿ. ಇದು 5 ಅಡಿ ಹತ್ರ ಇದೆ, ಇದು 5 ಅಡಿ ಹೈಟ್ ಇದೆ. ಎಲ್ಲ ಗಾಡಿ ಬಂದು ಹಿಂಗ್ ಟಚ್ ಆಗ್ತಾ ಇದೆ. ಅಪಘಾತ ಆಗಿರೋದು ರಸ್ತೆಯಿಂದಲೇ ಅಂತ? ರಸ್ತೆಯಿಂದೇ ಮೇಡಮ್. ಇದು ಅವ್ರು ಕಾರ್ ಅವ್ರು ಹೋಗ್ತಾ ಇರೋದು ಮೆಲ್ಲಕ್ಕೆ 10 ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ದಾರೆ. ಅದು ಸ್ಕೂಟಿ ಹಿಂಗಿಂಗ್ ಓಡಿ ಈ ಜಲ್ಲಿ ಮೇಲೆ ಬಿದ್ದು ಆ ಮಗ ಹಂಗ್ ಬಿತ್ತು. ಕಾರ್ ಮೇಲೆ ಏರಿ ಹೋಗಿತ್ತು. ಪಾಟಲ್ಲಿ ಖಾಲಿ
ಇಲ್ಲಿ ಯಾರು ಬರೋರಿಲ್ಲ, ನೋಡೋರಿಲ್ಲ, ಕೇಳೋರಿಲ್ಲ. ಎಷ್ಟನೇ ಅಪಘಾತ ಆಗ್ತಾ ಇದೆ? ಐದು ಆಯ್ತು. ಒಂದು ಟ್ರ್ಯಾಕ್ಟರ್ ಹಂಪಲ್ಲಿ ಏರಿ ಟ್ರ್ಯಾಕ್ಟರ್ ಸ್ಕಿಡ್ ಆಯ್ತು. ಯಾರು ಬರೋರಿಲ್ಲ, ಕೇಳೋರಿಲ್ಲ, ಮಾಡೋರಿಲ್ಲ. ಇಲ್ಲಿನ ಜನ ಹೇಳೋ ಪ್ರಕಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕ್ಷೇತ್ರದ ಶಾಸಕರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಎಲ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆದ್ರೆ ಯಾರು ಕೂಡ ಈ ಬಗ್ಗೆ ಗಮನ ಹರಿಸ್ತಿಲ್ಲ, ಯಾರು ಕೂಡ ನಮ್ಮ ಸಮಸ್ಯೆಯನ್ನ ಸ್ಪಂದಿಸ್ತಿಲ್ಲ ಅನ್ನೋದು ಈ ಭಾಗದಲ್ಲಿ ಜನ ಹೇಳ್ತಾ ಇರುವಂತಹ ಮಾತು. ಜೊತೆಗೆ ವಿಜುವಲ್ಸ್ ಅನ್ನ ತೋರಿಸ್ತಾ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸ್ಥಳೀಯರು ಹೇಳೋ ಪ್ರಕಾರ ಇದು ಕಳೆದ 6-7 ತಿಂಗಳಿಂದ ಆಗ್ತಾ ಇರುವಂತಹ ಕಾಮಗಾರಿ. ಆದ್ರೆ ರಸ್ತೆ ಸಮಸ್ಯೆ ಇಲ್ಲಿ 10 ರಿಂದ 15 ವರ್ಷದಿಂದ ಇದೆ. ಬಟ್ ಇಲ್ಲಿ ಆಗ್ತಾ ಇರುವಂತಹ ಕಾಮಗಾರಿ ಮಾತ್ರ ಕಳೆದ 6-7 ತಿಂಗಳಿಂದ ಆಗ್ತಾ ಇರೋದು. ಅಂಡ್ ಇದು ಮೊದಲನೇ ಅಪಘಾತ ಅಲ್ಲ. ಇಲ್ಲಿನ ಜನರೇ ಹೇಳೋ ಪ್ರಕಾರ ಐದನೇ ಅಪಘಾತ ಇದು. ಅಂದ್ರೆ ಕಳೆದ 6 ತಿಂಗಳಲ್ಲಿ ಸಾಕಷ್ಟು ಅಪಘಾತಗಳಾಗೋಗ್ಬಿಟ್ಟಿವೆ. ಅವರನ್ನು ಕೂಡ ಮಾತಾಡಿಸ್ತಾ ಹೋಗುವಂತ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಮೇಡಮ್, ಈ ರಸ್ತೆ ಕಾಮಗಾರಿ ಎಷ್ಟು ಟೈಮ್ ಇಂದ ಆಗ್ತಾ ಇದೆ? ಸ್ಥಳೀಯ ಶಾಸಕರ ಗಮನಕ್ಕೆ ಏನಾದ್ರು ತಂದಿದ್ರಾ? It has been more than 5 years the road condition. As long as I know, the road condition has been like this. Nobody has addressed about it. Today we lost a child here. There have been multiple accidents happening. I have met an accident with my son. Thankfully nothing happened. Her daughter ಎಷ್ಟು ಟೈಮ್ ಇಂದ ಈ ಸಮಸ್ಯೆ ಇದೆ? last 5 years. 5 years. Last 5 years onwards. ಶಾಸಕರಿಗೆ ನಮ್ಮ ಮೂಲಕ We need immediate action because so many schools are there, no? So we need protection from. There are more than 5 to 6 schools. ನಾವು ಯಾವಾಗ ಈ ಕಡೆ ಹೋಗ್ಬೋದು, ಈ ಕಡೆ ಬಂದ್ಬೋದು, ಮಕ್ಕಳು ಪಿಕ್ ಮಾಡ್ಕೋಬಹುದು. ಈ ರೋಡ್ ಪರಿಸ್ಥಿತಿ ನೀವೇ ನೋಡಿದೆ, ಏ ತರ ಇದು ನೀವೇ ನೋಡ್ಕೊಡಿ ಹೇಳ್ಬೋದು ಅವ್ರಿಗೆ. ಇದು ನೋಡಿದ್ರೆ ನಿಮ್ಗೆ ಗೊತ್ತಾಯ್ತನಾ ಏ ತರ ಇದು? ಮಾತಾಡು. 3 weeks back ನನಗೆ ಆಕ್ಸಿಡೆಂಟ್ ಆಯ್ತು. 3 weeks back ಸ್ಲ್ಯಾಬ್ ಕೊಟ್ಟು 3 weeks full bed rest. Actually we used to go every day pick up and dropping. If something leg and hands is fine. If he died means who is the responsible for family? Anyone will give for the responsibility of life. Years and years we are asking for road, no responsibility. There are MLA ಗಮನಕ್ಕೆ ನೀವು ಈ ವಿಚಾರವನ್ನು ತಂದಿದ್ರಾ? ಯಾವಾಗ ಹೇಳಿದ್ರೆ? ಬರೋದಕ್ಕಲ್ಲ ಮೇಡಮ್, ನಮ್ಗೆ ಈ ರೋಡ್ ಆಗಬೇಕು. ಯಾವ ಗೌರ್ಮೆಂಟ್ ಆದ್ರೂ 1.5 years ಆಯ್ತು ಜಲ್ಲಿ ಹಾಕಿ, ಒಬ್ರು ಬಂದಿಲ್ಲ ಈ ಕಡೆ. ಒಂದ್ ಮಗು 2 ವರ್ಷದ ಮಗು ಸತ್ತಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ದಯವಿಟ್ಟು 16,000 ಕೊಟ್ಟು ಟನಲ್ ಮಾಡೋದಲ್ಲ, ಬೇಸಿಕ್ ರೋಡ್ಸ್ ಮಾಡಿ ಬೆಂಗಳೂರಿಗೆ. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಗೊತ್ತಿಲ್ಲ ಮೇಡಮ್ ಅದೆಲ್ಲ ನಮ್ಗೆ, ಬಟ್ ರಸ್ತೆ ಆಗ್ಬೇಕು ಅಷ್ಟೇ. ಏನಿಲ್ಲ ಮೇಡಮ್, ಎಲ್ಲಾರ್ದು ಕೇಳಿದ್ರಲ್ವಾ ನೀವು? ರೋಡ್ 15 years ಆಯ್ತು ರೋಡ್ ರೆಡಿ ಮಾಡಿ. ಒಂದು ರೋಡ್ ಇಲ್ಲಿ ರೋಡ್ ಇಲ್ಲ, ಲೈಟ್ ಇಲ್ಲ. ನೈಟ್ ಅಲ್ಲಿ ತುಂಬಾ ಜನ ಆಕ್ಸಿಡೆಂಟ್ಸ್ ಇಲ್ಲಿ. ಬರೀ ನೋಡಿ, ನೀವೇ ನೋಡಿ ರೋಡ್ ಎಲ್ಲಿದೆ, ಫುಟ್ಪಾತ್ ಎಲ್ಲಿದೆ ನೋಡಿ. ಅಲ್ಲಿ ಅದು ಮಾಡಿದ್ದಾರೆ ಮೋರಿ. ಅವ್ರ ಕಾಂಟ್ರಾಕ್ಟರ್ ಯಾರವರು? ಎಷ್ಟು ಹೈಟ್ ಮಾಡಿದ್ದಾರೆ, ಎಷ್ಟು ಇಲ್ಲಿ ಇದೇ ಜಾಗದಲ್ಲಿ 5 ಆಕ್ಸಿಡೆಂಟ್ಸ್ ಆಗಿದೆ. ಇದು ಈ ಭಾಗದಲ್ಲಿ ಜನ ಹೇಳ್ತಾ ಇರುವಂತಹ ಮಾತು. ಜೊತೆಗೆ ನೀವಿಲ್ಲಿ ಗಮನಿಸ್ತಾ ಇದ್ರೆ ಸದ್ಯ ಧರಣಿಯನ್ನ ಕೂತಿದ್ದಾರೆ, ಅಂದ್ರೆ ರಸ್ತೆಯಲ್ಲಿ ಕೂತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆ ಮಗುವಿನ ಫೋಟೋ ಜೊತೆಗೆ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರೋದು. ಜೊತೆಗೆ ರೋಡ್ ನ ಚಿತ್ರಣವನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ರೋಡ್ ಅಲ್ಲಿ ಇರುವಂತಹ ಒಂದೊಂದು ಕಲ್ಲುಗಳು ಯಾವ ರೀತಿಯಾಗಿದೆ ಅಂದ್ರೆ, ಈ ಊರ್ ಕಡೆ ಎಲ್ಲ ಈ ಕಲ್ಲುಗಳಲ್ಲಿ ಆಟ ಆಡ್ತಾರೆ. ಆ ರೇಂಜ್ ಅಲ್ಲಿ ಇರೋ ರೋಡ್ಗಳಲ್ಲಿ ಈ ರೀತಿಯಾದಂತಹ ಕಲ್ಲುಗಳಿದೆ. ಇದ್ರ ಮೇಲೆ ಬೈಕ್ ಏನಾದ್ರೂ ಹೋದ್ರೆ ಆ ಬೈಕ್ ಸ್ಕಿಡ್ ಆಗಿ ಬೀಳುವಂತಹ ಸಾಧ್ಯತೆ ಖಂಡಿತವಾಗಿಯೂ ಇರುವಂತದ್ದು. ಈ ಮಗುವಿನ ಅಪಘಾತ ಕೂಡ ಇದೇ ರೀತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಏನೇನು
ಪೃಥ್ವಿ, ಈ ಭಾಗದಲ್ಲಿ ಒಂದು ರೋಡ್ ಎಂಡ್ ಆಗುತ್ತೆ, ಅದು ಅರ್ಧ KR ಪುರಂಗೂ ಹೋಗುತ್ತೆ, ಅರ್ಧ ಮಹದೇವಪುರಕ್ಕೂ ಹೋಗುತ್ತೆ. ಬಹುಶಃ ಅದಕ್ಕೋಸ್ಕರ ಅವರಿಗೆ ಇದ್ರ ಬಗ್ಗೆ ಐಡಿಯಾ ಇಲ್ವೋ ಏನೋ ಗೊತ್ತಿಲ್ಲ. ಬಟ್ ಜನರು ಹೇಳ್ತಾ ಇದ್ದಾರೆ, ನಾವು ಪದೇ ಪದೇ ಕಂಪ್ಲೇಂಟ್ ಕೊಟ್ಟಿದೀವಿ, ದೂರು ಕೊಟ್ಟಿದೀವಿ, ಪಂಚಾಯತ್ ಲಿಮಿಟ್ಗೂ ಕೂಡ ಕಂಪ್ಲೇಂಟ್ ಮಾಡಿದೀವಿ, ಆದ್ರೂ ಕೂಡ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಇದರಿಂದ ಸಾಕಷ್ಟು ಅಪಘಾತಗಳಾಗಿದೆ ಅನ್ನುವಂತಹ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನೇರವಾಗಿ ನಾನು ನಿಮಗೆ ವಿಜುವಲ್ ಸಮೇತವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸದ್ಯ ಈ ಭಾಗದಲ್ಲಿ ಜನರಿಗೆ ಪ್ರತಿಭಟನೆ ಮಾಡಬಾರದು ಅಂತ ಪೊಲೀಸರು ಮನವೊಲಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಯಾವುದೇ ರೀತಿಯಾಗಿ ಜನ ಮನವೊಲಿಕೆ ಆಗ್ತಾ ಇಲ್ಲ. ನಮ್ಗೆ ಜಸ್ಟಿಸ್ ಸಿಗುವವರೆಗೂ ಕೂಡ ನಾವಿಲ್ಲಿಂದ ಹೊರಡಲ್ಲ ಅಂತ ಜನರು ಈ ಭಾಗದಲ್ಲಿ ಹೇಳ್ತಾ ಇರುವಂತದ್ದು. ಅಂದ್ರೆ ಇದು ಮೊದಲನೇ ಸಲ ಆಗಿಲ್ಲ, ನಾನು ಆಗ್ಲೇ ಹೇಳ್ದಂಗೆ ಇದು 5ನೇ ಸಲ ಆಗ್ತಾ ಇರುವಂತದ್ದು. ಸೊ ಹಾಗಾಗಿ ಮಹಿಳೆಯರು, ಪುರುಷರು ಎಲ್ಲರೂ ಸೇರಿ ಈ ಭಾಗದಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಇಷ್ಟೊತ್ತಾದ್ರೂ ಕೂಡ ಪೊಲೀಸರನ್ನ ಹೊರತುಪಡಿಸಿ ಯಾವೊಬ್ಬ ಅಧಿಕಾರಿಗಳು ಕೂಡ ಈ ಭಾಗದಲ್ಲಿ ಕಾಣ ಸಿಗ್ತಾ ಇಲ್ಲ. ಸದ್ಯ ತ್ರಿಶೂಲ್ನ ಕುಟುಂಬಸ್ಥರು ಜೊತೆಗೆ ಸ್ಥಳೀಯರು ಎಲ್ಲರೂ ಸೇರಿ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಯಾವುದೇ ರೀತಿಯಾಗಿ ಇಲ್ಲಿ ಸ್ಥಳೀಯ ಅಧಿಕಾರಿಗಳು ಅಥವಾ ಪಂಚಾಯತ್ನ ಅಧಿಕಾರಿಗಳು ಸಂಬಂಧಪಟ್ಟವರು ಯಾರು ಕೂಡ ಈ ಭಾಗದಲ್ಲಿ ಕಾಣ ಸಿಗ್ತಾ ಇಲ್ಲ ಅನ್ನುವಂಥದ್ದೇ ದುರಂತ. ಸದ್ಯ ಅವರನ್ನ ಕಳಿಸುವಂತಹ ಕೆಲಸವನ್ನ ಇಲ್ಲಿ ಪೊಲೀಸರು ಮಾಡ್ತಾ ಇದ್ದಾರೆ. ಮಾತಾಡಿಸ್ತಾ ಹೋಗುವಂತ ಪ್ರಯತ್ನ ಮಾಡ್ತಾರೆ. ಸರ್, ಎಷ್ಟು ಟೈಮ್ ಇಂದ ಜಸ್ಟಿಸ್ ಕೇಳ್ತಾನೆ ಇದ್ದೀರಾ? 4 ಗಂಟೆ ಆಗಿದೆ ಮೇಡಮ್. 20 ವರ್ಷದಿಂದ ಕೇಳ್ತಾ ಇದ್ರಿ, ಯಾವ ಕೆಲಸ ರೋಡ್ಗಳಾಗಿಲ್ಲ. 20 ವರ್ಷದಿಂದ ಕಿತ್ತೂರು ವಿಲೇಜ್ ಅಂತ ಇದೆಯಲ್ಲ, ಪಂಚಾಯತಿಯಲ್ಲಿ 4 ರೋಡ್ ಇದೆ. ಕಿತ್ತೂರು ಬರಕ್ಕೆ 4 ರೋಡಲ್ಲೂ ಒಂದು ಡಾಂಬರೀಕರಣ ಆಗಿ 20 ವರ್ಷ ಆಗಿದೆ, 15-20 ವರ್ಷ ಆಗಿದೆ. 15-20 ವರ್ಷ ಒಂದೇ ಮೇಲೆ ಇದ್ದಾರೆ. ಸರ್ಕಾರ ಬರ್ತಾ ಇದೆ, ಓದ್ತಾ ಇದೆ. ಈ ಸರ್ಕಾರ ಹೇಳ್ತಾರೆ ಕೊಡ್ತಾರೆ ಅನುದಾನ ಕೊಡ್ತಾ ಇಲ್ಲ, ಆ ಸರ್ಕಾರ ಹೇಳ್ತಾರೆ ಅನುದಾನ ಕೊಡ್ತಾ ಇಲ್ಲ. ಯಾವ ಸರ್ಕಾರ ಅನುದಾನ ಕೊಡ್ತಾ ಇಲ್ಲ. ನಮ್ ಟ್ಯಾಕ್ಸ್ ಗಳೆಲ್ಲ ಎಲ್ಲೋತಾ ಇದೆ. ನಾವೆಲ್ಲ ಟ್ಯಾಕ್ಸ್ ಎಲ್ಲ ಯಾರು ಕಟ್ತಾ ಇದ್ದೀರಿ? ನಮ್ದು ಇವಾಗ ಅಧಿಕಾರ ಅವ್ರಿಗೆ ಪಂಚಾಯತಿ ಅಧಿಕಾರಿಗಳು ಬರ್ತಾರೆ, ನಮ್ ಫಂಡ್ಸ್ ಬಂದಿಲ್ಲ ಅಂತಾರೆ. ಸರ್ಕಾರ ಕೇಳಿ ಸರ್ಕಾರದ ಫಂಡ್ಸ್ ಇಲ್ಲ ಅಂತಾರೆ. ಇಲ್ಲಿ ಅದು 15 ವರ್ಷದಿಂದ ಇಲ್ಲ 20 ವರ್ಷದಿಂದ ಇಲ್ಲ. ನಾವು ಕೊಟ್ಟಿ ಟ್ಯಾಕ್ಸ್ ಎಲ್ಲ ಯಾರು ತಿಂತಾ ಇದ್ದಾರೆ? ಕ್ಷೇತ್ರಕ್ಕೆ ಜನರ ಸಮಸ್ಯೆಯನ್ನ ಕೇಳೋದಕ್ಕೆ ಒಬ್ರು ಶಾಸಕರು ಅಂತ ಇರ್ತಾರೆ, ಅವ್ರ ಈ ಕಡೆ ಬರ್ತಾರೆ. ಅಡ್ರೆಸ್ ಇಲ್ಲ. ಅಧಿಕಾರದವ್ರು ಯಾರು ತೀರ್ಕೊಂಡಿದ್ರೆ ಈಗ ಬಂದವರಲ್ಲ, ಎದುರು ಕಳಿಸ್ತಾ ಇದಾರಲ್ಲ, ಅವ್ರ ಮಕ್ಳು ತೀರೋಗಿದ್ರ ರೋಡ್ ಬಿಡ್ತಾ ಇದ್ರಾ ಈಗವರೆಗೂ ಬಿಡ್ತಾ ಇದ್ರಿ ಅಂತ ಹೇಳಿ ಮೇಡಮ್, ಉತ್ತರ ಕೊಡಿ ಮೇಡಮ್. ಈಗ ಬಂದು ಎದುರಿಸಿ ಬೇದಿರಿಸಿ ಕಳಿಸ್ತಾ ಇದಾರಲ್ಲ, ಇದೇ ಪಾಪು MLA ಮಗ್ನು ಅಥವಾ MLA ರಿಲೇಷನ್ ಮಗ್ನು ಸತ್ತಿದ್ದೀರಾ? ಇಷ್ಟೊತ್ತು ಬಿಡೋರ ನ್ಯಾಯನ ಇದು? ಈಗ ನೋಡಿ ಬಂದು ಏನ್ ಮಾಡ್ತಾ ಇದಾರೆ ಇಲ್ಲಿ? ಯಾವ ಕಾರಣಕ್ಕೂ ಬಿಡಲ್ಲ ಮೇಡಮ್. ಯಾರು ಬಂದು ಏನೋ ನಿರ್ಧಾರ ತಗೋರ್ಗು ಬಿಡಲ್ಲ. ಅದು ಎಷ್ಟು ಎದಿರ್ತಾರೆ ಎದುರಿಸ್ಲಿ, ಆಗಲ್ಲ, ಬಿಡಕ್ ಆಗಲ್ಲ. ಯಾವ ಕಾರಣಕ್ಕೂ ನಾವು ರೋಡ್ ಖಾಲಿ ಮಾಡಲ್ಲ. Ask PDO to return this guy. Okay, and ask our MLA to just make the life. Okay, where is our tax money? We are paying tax direct or indirect. Our total income 55%. Okay, where is our tax money? ಬರೀ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ಜನಗಳು ಎಲ್ಲ. ಇದೇ ಸೇಮ್ ಇಶ್ಯೂಸ್ ಎಲ್ಲ ಆಗ್ತಾ ಇದೆ. ಬೇಸಿಕ್ ಡ್ರೈನೇಜಸ್ ಇಲ್ಲ, ಡ್ರೈನೇಜ್ ಇಲ್ಲ, ರೋಡ್ಸ್ ಇಲ್ಲ, ಯಾವುದೇ ಹಾಸ್ಪಿಟಲ್ ಯಾವುದಿಲ್ಲ ಸರ್. ಇದಿಷ್ಟು ಈ ಭಾಗದಲ್ಲಿ ಜನ ಆಕ್ರೋಶವನ್ನು ಹೊರಹಾಕ್ತಾ ಇರುವಂತಹ ರೀತಿ. ಎಷ್ಟೇ ಆಕ್ರೋಶ ವ್ಯಕ್ತಪಡಿಸಿದ್ರು ಕೂಡ ಯಾರು ಸ್ಥಳಕ್ಕೆ ಬರೋದಿಲ್ಲ. ನ್ಯಾಯಕ್ಕಾಗಿ ಕಳೆದ ಹಲವು ವರ್ಷಗಳಿಂದ ನಾವು ಡಿಮ್ಯಾಂಡ್ ಮಾಡ್ತಾನೆ ಇದೀವಿ. ಈ ಸಲ ಆದ್ರೂ ನ್ಯಾಯ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಇದೀವಿ ಅಂತ ಜನಸಾಮಾನ್ಯರು ಹೇಳ್ತಾ ಇರುವಂತದ್ದು. ಪೃಥ್ವಿ, We want justice. 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 ನಮಸ್ಕಾರ. ಯಾರ್ರೀ ಮಗು? ಆ ಮಗುಗೆ ಯಾರ್ರೀ ಜವಾಬ್ದಾರ್ರಿ? ಈಗ ಕರಳ್ ಕಿತ್ತು ಬರುತ್ತರಿ ಆ ಮಗು ನೋಡಿದ್ರೆ. ಬೆಳಿಗ್ಗೆಯಿಂದ ನ್ಯೂಸ್ ಮೇಲೆ ನ್ಯೂಸ್ ಬರ್ತಾನೆ ಇದೆ. ಯಾರು ಇದಾರೆ ಜವಾಬ್ದಾರರು? ಒಂದ್ ದಿನಕ್ಕೆ 10 ಸಾರಿ ಓಡಾಡ್ಕೊಂಡ್ ಬರ್ತೀವಿ ನಾವ್ ಈ ರೋಡಲ್ಲಿ. ಸ್ಕಿಡ್ ಆಯ್ತು ಅಂದ್ರೆ ಆ ಮಗುಗೆ ಯಾರು ಈಗ ಜವಾಬ್ದಾರರು? ಎಷ್ಟು 4-6 ವರ್ಷ ಆಯ್ತು ನಾವ್ ಇಲ್ಲಿ ಬಂದು. ರೋಡ್ ಫೆಸಿಲಿಟಿ ಇಲ್ಲ, ಹಾಸ್ಪಿಟಲ್ ಫೆಸಿಲಿಟಿ ಇಲ್ಲ, ಎಮರ್ಜೆನ್ಸಿಗೆ ಏನ್ ಬೇಕಾದ್ರೂ ಏನೂ ಇಲ್ಲ. ಸಫಿಶಿಯಂಟ್ ಆಗಿ ಲೈಟ್ಸು ಇಲ್ಲ, ಎಷ್ಟು ಬೇಸಿಕ್ ಅಮ್ಯುನಿಟೀಸೇ ಇಲ್ಲ. ರೋಡ್ ಬರುತ್ತೆ, ಇಲ್ಲಿ 60 ಫೀಟ್ ರೋಡ್ ಬರುತ್ತೆ, 80 ಫೀಟ್ ರೋಡ್ ಬರುತ್ತೆ ಅಂತ ಹೇಳಿ ನಾವು ಮನೆ ತಗೊಂಡು ಎಷ್ಟೊಂದ್ ಜನ ಅಪಾರ್ಟ್ಮೆಂಟ್ ತಗೊಂಡು ಈಗ ಇನ್ನ ಮಕ್ಳನ್ನ ತಗೊಂಡು ಸಫರ್ ಮಾಡ್ತಾ ಇದಾರೆ. ಈ ಮಗುಗ್ ಯಾರೀ ಜವಾಬ್ದಾರರು? ಯಾರು ಬರ್ತಾರೆ ಈಗ? ಆ ಲೈಫ್ ಬರುತ್ತಾ ಮತ್ತೆ? ಕರಳ್ ಕಿತ್ ಬರುತ್ತೆ ವಿದ್ಯಾ. 3 months to death. 3 months to death. ಪ್ರೇಮ್ ಅಂತ ಮೇಡಮ್, ಮೆಡಿಕಲ್ ಸ್ಟೋರು. ಪ್ರೇಮಣ್ಣವರು ಮೆಡಿಕಲ್ ಸ್ಟೋರು.
ರೋಡು ಮೈನ್ ಲೈಟು ವಾಟರ್ ಇದು 3 ಇರಬೇಕಲ್ಲ ಮೇಡಮ್. ಈ ರೋಡಲ್ಲಿ 7 years ಆಯಿತು ಮೆಡಿಕಲ್ ಇಟ್ಟು, ಇಲ್ಲಿ ತನಕ ಏನು ಫೆಸಿಲಿಟಿನೂ ಇಲ್ಲ. ಅದ್ರ ಜೊತೆಗೆ ಇದು ಅಗದ್ಬಿಟ್ಟು ಸುಮಾರು ಒಂದು 8 months ಆಗ್ತಾ ಬರ್ತಿದೆ. ಫುಲ್ ಡೆಸ್ಟು, ಮೆಡಿಸಿನ್ಸ್ ಮತ್ತು ಫುಡ್ ಐಟಮ್ಸು, ಪಾನಿಪುರಿ ಇದೆಲ್ಲ ಇರುತ್ತಲ್ಲ ಮೇಡಮ್. ಅದ್ರ ಜೊತೆಗೆ ಇದು ಟಿಪ್ಪರ್ಸು, ದೊಡ್ಡ ವೆಹಿಕಲ್ಸ್ ಬೇರೆ, ಏನೂ ವ್ಯವಸ್ಥೆ ಮಾಡ್ತಿಲ್ಲ. ಪ್ರೇಮ್ ಮೇಡಮ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.